ಲಿಂಗೈಕ್ಯ ಶ್ರೀ ರೇವಣಸಿದ್ಧ ಮಹಾಸ್ವಾಮಿಗಳ ಕೃಪಾ ಬೆಳಕಿನಲ್ಲಿ ಶ್ರೀ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿ ನಗರದ ಮುಕ್ತಂಪುರ ಗದ್ದುಗೆ ಮಠದ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ಜರುಗಲಿದೆ ಎಂದು ಮುಖಂಡರಾದ ಶರಣುಪ್ಪಪ್ಪ ಮತ್ತು ಮುಕ್ತಂಪುರದ ಶ್ರೀಗಳು ತಿಳಿಸಿದ್ದಾರೆ. ಲಿಂಗೈಕ್ಯ ಹಾನಗಲ ಕುಮಾರ ಶಿವಯೋಗಿಗಳ ಪುರಾಣ ಹಾಗೂ ಗೋಶಾಲೆ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಗುರುವಾರ 29ನೇ ದಿನಾಂಕದಂದು ಸಾಯಂಕಾಲ 6 ಗಂಟೆಗೆ ಬಸವಬುತ್ತಿ ಹಾಗೂ ಯುವಜನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ 30ರಂದು ಹಾಗೂ ಜನವರಿ 31ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ರವಿವಾರ ಬೆಳಗ್ಗೆ ಫೆಬ್ರವರಿ 1ರಂದು ಸಾಯಂಕಾಲ 6 ಗಂಟೆಗೆ ಗುರುವಿನ ಆರತಿ ಮತ್ತು ಸಾಯಂಕಾಲ 7 ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಹೋಳಿಗೆ ಆಗಿರ್ಬೋದು, ಇವತ್ತು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲರೂ ಒಂದು ಬುತ್ತಿ ಕಟ್ಕೊಂಡಿಕೆಸಿಂದ ತಂದು ಎಲ್ಲ ಭಕ್ತಾದಿಗಳಿಗೆ ಅವತ್ತಿನ ದಿವಸ ಊಟ ಮಾಡಿಸ್ತಾರೆ. ಸುಮಾರು 5,000ಕ್ಕಿಂತ ಹೆಚ್ಚಿನ ಒಂದು ಬುತ್ತಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬರ್ತವೆ. ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿವಸ ನಮ್ಮ ಕಲಬುರಗಿಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾವಿಧ್ಯ ವಹಿಸಿರ್ತಾರೆ. ಅವ್ರ ಜೊತೆಗೆ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಅಲ್ಲಿಂದ ಇವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಚರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ಇರುತ್ತೆ. ಅದಲ್ಲದೆ 30ನೇ ತಾರೀಕಿಗೆ ಅಂದರೆ ಈಗ ನಾವು ಲಾಸ್ಟ್ ವರ್ಷದಿಂದ ಗದ್ದುಗೆ ಮಠದಿಂದ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಹೋದ ವರ್ಷ ನಮ್ಮ ಕಲಬುರಗಿಯ ಒಂದು ಉದ್ಯಮಿದಾರರಂಥ ಹಾಗೂ HKE ಸೊಸೈಟಿನ ಮಾಜಿ ಅಧ್ಯಕ್ಷರಂಥ ಬಸವರಾಜ ಭೀಮಳ್ಳಿ ಅವರ ಶ್ರೀಮತಿಯವರಿಗೆ ಈ ಒಂದು ಸಮಾಜ ಸಂಜೀವಿನಿ ಒಂದು ಅವಾರ್ಡ್ ಕೊಟ್ಟಿದ್ವಿ. ಅವರು ನಮ್ಮ ಕಲಬುರಗಿ ಅಲ್ಲದೆ ನಮ್ಮ ಮುಖ್ಯವಾಗಿ ನಮ್ಮ ಗದ್ದುಗೆ ಮಠಕ್ಕೆ ಬಹಳ ಒಂದು ಭಕ್ತರು. ಅದಲ್ಲದೆ ಸದಾ ನಮ್ಮ ಗದ್ದುಗೆ ಮಠಕ್ಕೆ ಅವರು ಸಾಕಷ್ಟು ದಾನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಂದು ಆ ಸಂದರ್ಭದಲ್ಲಿ ಅವರು ಸಮಾಜ ಸಂಜೀವಿನಿ ಅಂತ ಅವರ ಮರಣೋತ್ತರ ಒಂದು ಪ್ರಶಸ್ತಿ ಕೊಟ್ಟಿದ್ವಿ. ಈ ವರ್ಷ ಈ ಒಂದು ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ 30ನೇ ತಾರೀಕಿನ ದಿವಸ ನಮ್ಮ ಪ್ರಶಸ್ತಿ ವಿಭೂಷಿತರು ಮಾತೋಶ್ರೀ ದಾಕ್ಷಾಯಣಿ ಶರಣಬಸಪ್ಪ ಅಪ್ಪ ಶರಣಬಸವ ಸಂಸ್ಥಾನ ಇವರಿಗೆ ಈ ವರ್ಷ ಅದು ಪ್ರದಾನ ಮಾಡ್ತಾ ಇದ್ದೇವೆ. ಬರೀ ಒಬ್ಬರಿಗೆ ಮಾತ್ರ ಈ ಪ್ರಶಸ್ತಿ ಪ್ರತಿ ವರ್ಷ ಕೊಡೋದು ಇದೆ. ಅದರಲ್ಲಿ ಈ ವರ್ಷ ಅವಾಜಿಯವರಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಕಲಬುರಗಿ ಗದ್ದುಗೆ ಮಠದಲ್ಲಿ ಒಂದು ಭವ್ಯವಾದ ಗೋಶಾಲೆಯನ್ನು ನಾವು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಅವತ್ತಿನ ದಿವಸನೇ ಅದರ ಉದ್ಘಾಟನೆ ಕೂಡ ಅವತ್ತು ದಿವಸ ಆಗುತ್ತೆ. ಅವಾಜಿಯವರು ಹಾಗೂ ನಮ್ಮ ಬಿಜಾಪುರದ ಹಾಲಿ ಶಾಸಕರು ವಿಜಯನಗರ ಮಾಜಿ ಕೇಂದ್ರ ಸಚಿವರು ಆದಂಥ ಬಸವನಗೌಡ ಯತ್ನಾಳ್ ಅವರು ಈ ಒಂದು ಗೋಶಾಲೆಯನ್ನು ಉದ್ಘಾಟಿಸಲಿಕ್ಕೆ ಬರ್ತಾ ಇದ್ದಾರೆ 30ನೇ ತಾರೀಕಿನ ದಿವಸ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಒಂದು KKRDBಯ ಮಾಜಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರಾಗಿರ್ಬೋದು, ಚಂದ್ರಕಾಂತ್ ಪಾಟೀಲ್ BJP ಕಲಬುರಗಿ ನಗರ ಅಧ್ಯಕ್ಷರು ಹಾಗೂ ಸುನಿಲ್ ಪಾಟೀಲ್ ಹಾಗೂ ನಿತಿನ್ ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಇದು ಆದ ನಂತರ 31ನೇ ತಾರೀಕಿನ ದಿವಸ ನಮ್ಮ ಗದ್ದುಗೆ ಮಠದ ಒಂದು ಮುಖ್ಯವಾದ ಒಂದು ಘಟ್ಟ ಅದು ತೇರೆಳೆಯುವ ಕಾರ್ಯಕ್ರಮ ಇರುತ್ತೆ. 31ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪುರಾಣ ಮಹಾಮಂಗಲ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಫೌಜಿಯಾ ತರನ್ನಂ ಮೇಡಮ್ ಅವರು, ಅರುಣ್ ಕುಮಾರ್ MI ಪಾಟೀಲ್, ನೀಲಕಂಠರಾವ್ ಮುಲ್ಗೆ ಅವರು, ಬಸವರಾಜ ಭೀಮಳ್ಳಿ ಅವರು, ಭೀಮಾಶಂಕರ್ ಬಿಲ್ಗುಂದಿ ಅವರು, ಸಾಕಷ್ಟು ಒಂದು ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ. ಅದ ನಂತರ 1ನೇ ತಾರೀಕಿನ ದಿವಸ ತೇರು ಅಂದರೆ ರಥೋತ್ಸವ ಇರುತ್ತೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳು ಬಹಳ ಭವ್ಯವಾಗಿ ನಾವು ಸುಮಾರು ಈ ಒಂದು ಮಠದ ಇತಿಹಾಸನೇ 400ಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ, 400 ವರ್ಷದ ಇತಿಹಾಸ ಇದೆ. ಈ ಒಂದು ಮಠದ ಭಕ್ತರು ಸಾಕಷ್ಟು ಕಲಬುರಗಿ ಸುತ್ತಮುತ್ತ ಎಲ್ಲ ಕಡೆಯಿಂದ ಹಾಗೂ ಬೇರೆ ಬೇರೆ ಹಳ್ಳಿಯಿಂದ ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಾರೆ. ಈಗ ನಮ್ಮ ಯುವ ಮತ್ತು ಬಹಳ ಆ್ಯಕ್ಟಿವ್ ಆದಂಥ ಸ್ವಾಮೀಜಿಯವರು ಇವತ್ತಿನ ದಿವಸ ಲಾಸ್ಟ್ 4 ವರ್ಷ ಹಿಂದೆ ಪಟ್ಟಾಭಿಷೇಕ ಆಗಿ ಅವರು ಸಾಕಷ್ಟು ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಪುಣ್ಯವಂತರು ಮುಕ್ತಂಪುರ ಗದ್ದುಗೆ ಮಠದ ಎಲ್ಲ ಭಕ್ತರು ಅವರನ್ನು ಪಡ್ಕೊಂಡಿದ್ದೀವಿ ಇವತ್ತಿನ ದಿವಸ.
ಬರೀ ಒಂದು 4 ವರ್ಷನಲ್ಲಿ ಅವ್ರಿಗೆ ಭಕ್ತರು ನಮ್ಮದು ಏನು ಮಠದಿದ್ರು ಅದಕ್ಕಿಂತಲೂ ಒಂದು 4 ಪಟ್ಟು ಭಕ್ತರು ಹೆಚ್ಚಿಗೆ ಆಗಿದ್ದಾರೆ. ಅದಲ್ಲದೆ ಪ್ರತಿ ವರ್ಷಕ್ಕೂ ತಾವು ನೋಡಬೇಕು, ಸುಮಾರು ಪುರಾಣ ಸ್ಟಾರ್ಟ್ ಆಗಬೇಕಂದ್ರೆ 2,000-3,000 ಜನರಲ್ಲಿ ಉಪಸ್ಥಿತಿ ಇರ್ತಾರೆ. ಪ್ರತಿದಿನ 2,000ಕ್ಕೂ ಹೆಚ್ಚಿನ ಒಂದು ಜನರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ರಾತ್ರಿಯಲ್ಲಿ. ಅದಲ್ಲದೆ ಈಗ ಗೋಶಾಲೆ ಆಗಿರ್ಬೋದು, ಇವತ್ತಿನ ದಿವಸ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಕೂಡ ಸ್ವಾಮೀಜಿಯವರು ಇವತ್ತು ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಒಳ್ಳೆ ಕೆಲಸ ಈ ಸಮಾಜಮುಖಿಯಾಗಿ ನಮ್ಮ ಸ್ವಾಮೀಜಿಯವರು ಮಾಡ್ತಿದ್ದಾರೆ. ಇದಕ್ಕೆ ಭಕ್ತರು ಏನದಲ್ಲ ಈ ಒಂದು ಎಲ್ಲ ದಿವಸಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಮಾಡೋಕ್ಕೆ ಅನುಕೂಲ ಮಾಡಿ ಮತ್ತು ಸಹಕರಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಗದ್ದುಗೆ ಮಠದ ಭಕ್ತನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ನಿನ್ನೆಯಿಂದ ಶಟಸ್ಥಳ ಧ್ವಜಾರೋಹಣದ ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಗದ್ದುಗೆ ಮಠದಿಂದ ಕೊಡಲ್ಪಡುತ್ತಿರುವಂತಹ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಸ್ಮರಣಾರ್ಥವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಅನ್ನುವಂತಹದ್ದು ಸುಮಾರು 3 ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದಿಂದ ಕೊಡು ಮಾಡಲ್ಪಡಿರುವಂಥದ್ದು. ಮೊದಲನೆಯ ಪ್ರಶಸ್ತಿಯನ್ನು ನಮ್ಮ ಮುತ್ಯನ ಬಬಲಾದಿಯ ಗುರುಪಾದಲಿಂಗ ಮಹಾಶಿವಯೋಗಿಗಳವರಿಗೆ ಮೊದಲನೆಯ ಪ್ರಶಸ್ತಿಯನ್ನು ನಾವು ಕೊಟ್ಟಿರುವಂತಹದ್ದು. ಅದಾದ ನಂತರ ಎರಡನೆಯ ಪ್ರಶಸ್ತಿಯನ್ನು ನಮ್ಮ ಶ್ರೀಮಠದ ಅಪಾರ ಭಕ್ತರು ಹಾಗೂ ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಭೀಮಳ್ಳಿ ಮನೆತನದವರು. ಆ ಮನೆತನದ ಲಿಂಗೈಕ್ಯರಾಗಿರುವಂಥ ಶಕುಂತಲಾ ಭೀಮಳ್ಳಿ ಅವರಿಗೆ ಸ್ಮರಣಾರ್ಥವಾಗಿ ಬಸವರಾಜ ಭೀಮಳ್ಳಿ ಅವರಿಗೆ ನಾವು ಈ ಹೋದ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈ ವರ್ಷ ಪ್ರಶಸ್ತಿಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ತಾಯಿಯವರಾಗಿರುವಂತಹ ದ್ರಾಕ್ಷಾಯಿನಿ ತಾಯಿ ಅವರಿಗೆ ಈ ಪ್ರಶಸ್ತಿಯನ್ನು 3ನೇ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡಲ್ಪಡುವಂತಹದ್ದು. ಅದೇ ರೀತಿಯಾಗಿ ನಮ್ಮ ಗದ್ದುಗೆ ಮಠದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಗೋಶಾಲೆ ಅನ್ನುವಂಥದ್ದು. ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇದೇ 30, 31 ಹಾಗೂ 29, 30, 31 ದಿವಸಗಳ 3 ದಿವಸಗಳ ಕಾಲ ಉದ್ಘಾಟನಾ ಸಮಾರಂಭವನ್ನು ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರುವಂತಹದ್ದು. ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ ಬಸವಬುತ್ತಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪುರಾಣ ಮಹಾಮಂಗಲ ಇವು ಪ್ರತಿ ವರ್ಷವೂ ಸಹಿತ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಮಠದಲ್ಲಿ ಮಾಡ್ತಿರುವಂಥದ್ದು. ಅದರ ಜೊತೆಯಾಗಿ ಈ ವರ್ಷ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಹಿತ ನಾವು ಕಾಶಿಯೊಳಗೆ ಋಷಿಕೇಶದೊಳಗೆ ಗಂಗಾರತಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು. ಆ ನಿಟ್ಟಿನೊಳಗೆ ಗುರುವಿನ ಆರತಿ ಅನ್ನುವಂತಹದ್ದನ್ನು ನಮ್ಮ ಮಠಕ್ಕೆ ಮತ್ತು ರಥೋತ್ಸವಕ್ಕೆ ಈ ಗುರುವಿನ ಆರತಿಯನ್ನು ಅರ್ಪಿಸುವಂಥದ್ದು 1ನೇ ತಾರೀಕು. ಅದಾದ ನಂತರ ಮಹಾರಥೋತ್ಸವ ಕಾರ್ಯಕ್ರಮಗಳಿರ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಮ್ಮ ಮಕ್ತಂಪುರ ಗದ್ದುಗೆ ಮಠದಲ್ಲಿ ನಡೆದುಕೊಂಡು ಬರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 8-9 ದಿವಸಗಳ ಕಾಲ ಮನೆ ಮನೆಗೆ ಪಾದಯಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇರುವಂತಹದ್ದು. ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷ ಧಾರಣೆಯನ್ನು ಮಾಡುವಂತಹದ್ದು. ಬೇರೆ ಬೇರೆ ನಗರಗಳಿಗೆ ಹೊಸದಾಗಿರುವಂಥ ನಗರಗಳಿಗೆ ಹೋದರೆ ಪ್ರತಿಯೊಬ್ಬರಿಗೂ ಸಹಿತ ನಾವು ರುದ್ರಾಕ್ಷ ಧಾರಣೆಯನ್ನು ಸುಮಾರು 4 ವರ್ಷಗಳ ಕಾಲ ಈ ಯಶಸ್ವಿಯಾಗಿ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮ ನಡೆಯುವಂಥದ್ದು. ಕೇವಲ ನಮ್ಮ ಮಕ್ತಂಪುರದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ನಗರಗಳಲ್ಲಿ ಹಾಗೂ ನಮ್ಮ ಶಾಖಾ ಮಠದ ಊರುಗಳಲ್ಲಿಯೂ ಸಹಿತ ಈ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ಸುಮಾರು 4 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥದ್ದು. ಅದರ ಜೊತೆಯಾಗಿ ಪ್ರತಿ ದಿವಸವೂ ಸಹಿತ ಪಾದಯಾತ್ರೆ ರುದ್ರಾಕ್ಷ ಧಾರಣೆ ಕಾರ್ಯಕ್ರಮಗಳು ನಾಳೆಯಿಂದ ಪ್ರಾರಂಭ ಆಗ್ತಿರುವಂತಹದ್ದು. ಅದರ ಜೊತೆಯಾಗಿ ನಮ್ಮ ಗದ್ದುಗೆ ಮಠದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಸುಂದರವಾಗಿ ಮತ್ತು ಸಮಾಜಕ್ಕೆ ಕೊಡುವಂತಹ ಒಂದು ದೊಡ್ಡ ಕಾರ್ಯ ಅಂತಂದ್ರೆ ಅದೊಂದು ಗೋಶಾಲೆ ನಮ್ಮ ಮಠದೊಳಗೆ ಆಗಿರುವಂಥದ್ದು. ಆ ಗೋಶಾಲೆಯನ್ನು ನಮ್ಮ ಮಠದೊಳಗೆ 100 ಆಕಳುಗಳನ್ನು ಹಿಡಿಯುವ ಹಾಗಿನ ಒಂದು ಗೋಶಾಲೆಯನ್ನು ಕಟ್ಟಿದ್ದೀವಿ. ಆ ಗೋಶಾಲೆ ಲೋಕಾರ್ಪಣೆಯನ್ನು ಇದೇ ಜಾತ್ರಾ ಮಹೋತ್ಸವದೊಳಗೆ ನಾವು ಅದನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇರುವಂಥದ್ದು. ಅದು 29, 30, 31 3 ದಿವಸವೂ ಸಹಿತ ನಾವು ಉದ್ಘಾಟನೆ ಇಡ್ತಾ ಇದ್ದೀವಿ. ಯಾಕಂತಂದರೆ 3 ದಿವಸವೂ ಸಹಿತ ಬೇರೆ ಬೇರೆ ಸ್ವಾಮೀಜಿಯವರು ಬರ್ತಾ ಇರುವಂಥದ್ದು. ಒಂದಿಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯಿಂದನೂ ಸ್ವಾಮೀಜಿಯವರು ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಲೋಕಲ್ ಸ್ವಾಮಿಗಳು ಬರುವಂಥದ್ದು. ಅವರು ಬೇರೆ ಬೇರೆ ಡೇಟನ್ನು ಕೊಟ್ಟಿರೋದ್ರಿಂದ 3 ದಿವಸವೂ ಸಹಿತ ನಾವು ಈ ಲೋಕಾರ್ಪಣೆಯನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಇಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮಗಳು 19ನೇ ತಾರೀಕಿನಿಂದ ಫೆಬ್ರವರಿ 1ನೇ ತಾರೀಕಿನವರೆಗೂ ಸಹಿತ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಆ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ಸದ್ಭಕ್ತರು ತಮ್ಮೆಲ್ಲ ತನುಮನ ದಿನದಿಂದ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ.
ಈ ಸಂದರ್ಭದಲ್ಲಿ ಶ್ರೀಗಳು ಮತ್ತು ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.